ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಾಭಾವ ನಾಮ ಸಂವತ್ಸರದ ತುಲಾರಾಶಿಯ ಬಗ್ಗೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿ. ಖಂಡಿತ. ಓಂ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ. ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ನೋ ದತ್ತಾಃ ಪ್ರಚೋದಯಾತ್. ಸಮರ್ಥ ಸರ್ವಸದ್ಗುರುಭ್ಯೋ ನಮಃ. ನಮೋ ಮಹದ್ಭ್ಯೋ ನಮೋ ಋಷುಭ್ಯೋ ನಮೋ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದ ಸೈನಿಕರಿಗೂ, ಹಾಗೆ ವಿಶೇಷವಾಗಿ ನಮ್ಮೆಲ್ಲರ ಅಭ್ಯುದಯಕ್ಕೆ, ನಮ್ಮೆಲ್ಲರ ಬದುಕಿಗೆ ತಮ್ಮದೇ ಆದಂಥ ಕೊಡುಗೆ ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ನಿರತರಾಗಿರ್ತಕ್ಕಂಥ ಎಲ್ಲ ಚಾಲಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ಅವರೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ವಿಶೇಷವಾಗಿ ಗುರುವಾರ ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು, ಆರುದ್ರಾ ನಕ್ಷತ್ರ, ವಿಶೇಷವಾಗಿ ಸಾಂಬಶಿವನನ್ನು ಆರಾಧನೆ ಮಾಡೋದರಿಂದ ಯಾವೆಲ್ಲ ಸಂಕಟಗಳಿಂದ ನಾವು ಪರಿಹಾರವನ್ನು ಮಾಡಿಕೊಳ್ಬೋದು. ಪರಾಭವ ನಾಮ ಸಂವತ್ಸರ ಉತ್ತರಾಯಣೆ ವಸಂತ ಋತುವಿನ ಚೈತ್ರ ಮಾಸ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷದ ಈ ಒಂದು ಅಷ್ಟಮಿ ಅಂತಕ್ಕಂಥದ್ದು ಅಮ್ಮನವರಿಗೆ ಸಾಕ್ಷಾತ್ ಲಲಿತಾಂಬಿಕೆಗೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ನಿಮಗೆ ಯಾವುದೋ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗ್ತಾ ಇದೆ, ಪ್ರಯತ್ನಾದಿ ಎಲ್ಲ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ವಿಶೇಷವಾಗಿ ಸಾಂಬಶಿವನನ್ನು ಆರುದ್ರಾ ನಕ್ಷತ್ರದ ದಿವಸ ದರ್ಶನ ಮಾಡತಕ್ಕಂಥ ಸುಯೋಗ ಎಷ್ಟು ಜನಕ್ಕಿದೆಯೋ ಎಷ್ಟು ಜನಕ್ಕಿಲ್ವೋ ಗೊತ್ತಿಲ್ಲ. ಆದರೆ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಆರುದ್ರಾ ನಕ್ಷತ್ರದಲ್ಲಿ ಶಿವನ ದರ್ಶನ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಖಂಡಿತ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವಾಗುತ್ತೆ. ಯಾವುದೇ ನಕಾರಾತ್ಮಕ ತೊಂದರೆಗಳಿದ್ದರೂ ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ಜಗತ್ತನ್ನು ಪಾಲನೆ ಮಾಡ್ತಾ ಇರ್ತಕ್ಕಂಥವ್ನು ಮಹಾವಿಷ್ಣು. ಆದರೆ ಇದೆಲ್ಲವನ್ನು ಕೂಡ ತನ್ನದೇ ಹಿಡಿತದಲ್ಲಿ ಇಟ್ಟುಕೊಂಡು ತಾನು ಹೇಳುವ ಹಾಗೆ ನಡೆಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಅಮ್ಮನವರಲ್ಲೂ ಕೂಡ ಅಮ್ಮನವರ ಲಲಿತಾ ಸಹಸ್ರನಾಮದಲ್ಲಿ ಒಂದು ಪಾರಾಯಣ ಇರತಕ್ಕಂಥದ್ದು. ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಮುಖಚಂದ್ರ ಕಲಂಕಾಭ ಮೃಗನಾಭ ವಿಶೇಷಕ ವದನಸ್ಮರ ಮಾಂಗಲ್ಯ ಗೃಹತೋರಣ ಚಲ್ಲಿಕ ಭಕ್ತಲಕ್ಷ್ಮಿ ಪರಿವಾಹ ಚಲನ್ಮೀನ ಅವಲೋಚನ ಅಂಥೇಳಿ ಎಲ್ಲರ ಆಲೋಚನೆಗಳನ್ನು ಕೂಡ ತನ್ನದೇ ಆದಂಥ ಪರಿವರ್ತನೆ ಮಾಡತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಸಾಕ್ಷಾತ್ ಜಗದಂಬೆ ಆಗಿರ್ತಕ್ಕಂಥ ಲಲಿತಾಂಬೆಗೆ. ಹಾಗಾಗಿ ಸಾಂಬಶಿವನನ್ನು ಲಲಿತೆಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗಾದರೆ ಇವತ್ತೇನು ಮಾಡಬೇಕಪ್ಪ ಅಂದರೆ, ಮೊದಲನೇದಾಗಿ ಎಲ್ಲರಲ್ಲೂ ಕೂಡ ಏನಂದರೆ ಎಲ್ಲರಿಗೂ ಕೂಡ ಏನೋ ಒಂದು ಸಮಸ್ಯೆ ಇದ್ದೇ ಇರತಕ್ಕಂಥದ್ದಾಗುತ್ತೆ. ಆದರೆ ಈ ಒಂದು ಗುರುವಾರದ ದಿವಸ ಸ್ವಲ್ಪ ಅರಿಶಿಣ ಹಾಕಿ ಸ್ನಾನ ಮಾಡಿಕೊಳ್ಳೋದ್ರಿಂದ ನಿಮ್ಮ ಬದುಕಿನಲ್ಲಿ ಆಗುವಂಥ ಬದಲಾವಣೆ ನೀವೇ ನೋಡ್ತಕ್ಕಂಥವ್ರು ಆಗ್ತೀರಿ. ಅದರಲ್ಲಿ ವಿಶೇಷವಾಗಿ ಹಣಕಾಸಿನ ವಿಷಯಕ್ಕೆ ಬಂದಾಗ ಹಣ ಯಾರಿಗೋ ಕೊಟ್ಟಿರ್ತೀರ, ಎಲ್ಲೋ ಬರಬೇಕಾಗಿರುತ್ತೆ, ಲೋನ್ ಪ್ರಯತ್ನ ಪಡ್ತಿರ್ತೀರ, ಜಮೀನು ತಗೊಳ್ಳಿಕ್ಕೆ ದುಡ್ಡು ಅರ್ಧಂಬರ್ಧಂ ನಿಂತ್ಕೊಂಡು ಬಿಟ್ಟಿರುತ್ತೆ, ಚೀಟಿ ಹಾಕಿರ್ತೀರ. ಹೀಗೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮನುಷ್ಯನ ಬದುಕನ್ನು ನಿರಂತರವಾಗಿ ತನ್ನದೇ ಆದಂಥ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಜೀವ. ಅಂದರೆ ಅದು ದುಡ್ಡು. ಎರಡನೇದಾಗಿ ಗಾಳಿಯ ಹಾಗೆ ದುಡ್ಡು ಕೂಡ ಮನುಷ್ಯನಿಗೆ ಅತ್ಯವಶ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಪರಿವರ್ತನೆ ಪ್ರಪಂಚದ ಜಗದ ನಿಯಮ ಆಗಿರೋದ್ರಿಂದ ಬದುಕನ್ನು ನೀವು ಆನಂದಿಸಬೇಕಾದ್ರೆ ಸಾಕ್ಷಾತ್ ಪರಮೇಶ್ವರನ ಆರಾಧನೆ ಮಾಡಬೇಕು. ಏನು ಮಾಡಬೇಕಪ್ಪ ಅಂದರೆ, ವಿಶೇಷವಾಗಿ ಇವತ್ತು ಮನಸ್ಸಿಗೆ ಕಾರಕನಾಗಿರ್ತಕ್ಕಂಥ ಒಂದು ಚಂದ್ರನಾಗಿರೋದ್ರಿಂದ ಈ ಆರುದ್ರಾ ನಕ್ಷತ್ರದಲ್ಲಿ ಎರಡು ಮುಖ್ಯವಾಗಿ ನಾವು ಹಿಂದಿನ ಕಾಲದಲ್ಲೆಲ್ಲ ತಂಬಿಟ್ಟಂತ ಮಾಡ್ತಿದ್ರು. ಈಗ ಅದು ಅಷ್ಟೆಲ್ಲ ಮಾಡಲಿಕ್ಕೆ ಯಾರಿಗೂ ಕೂಡ ಬರೋದಿಲ್ಲ. ಆದರೆ ಏನು ಮಾಡಬೇಕು, ಮುಖ್ಯವಾಗಿ ಈ ಒಂದು ಅಕ್ಕಿ ಹಿಟ್ಟಿನಿಂದ 2 ದೀಪವನ್ನು ಮಾಡಿ ಮನೆಯಲ್ಲೇ ಶಿವನನ್ನು ಪ್ರಾರ್ಥನೆ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ಇವತ್ತಿನ ಸಾಯಂಕಾಲ ಸಮಯದಲ್ಲಿ
ಪರಮೇಶ್ವರನಿಗೆ, ಅಥವಾ ನೀವು ಯಾವೆಲ್ಲ ದೇವತೆಗಳನ್ನು ಆರಾಧನೆ ಮಾಡ್ತಾರೋ ಅವನು ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಅಂತೇಳಿ ಎಲ್ಲ ಭೂತಾಧಿಪನಾಗಿರ್ತಕ್ಕಂಥ ಈಶ್ವರನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಸಾಯಂಕಾಲ ಸಮಯದಲ್ಲಿ ವಿಶೇಷವಾಗಿ 6ರಿಂದ 7 ಗಂಟೆ ಗುರು ಹೋರ ಬರುತ್ತೆ. ಆ ಹೋರದಲ್ಲಿ ಈ ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಶಿವಪಂಚಾಕ್ಷರಿ ಮಂತ್ರವನ್ನು ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರವನ್ನು ಮಾಡಿ ನೋಡಿ. ಖಂಡಿತ ನಿಮ್ಮ ಬದುಕಿನಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ಅವಕಾಶ ಇರತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಪರಾಭವ ನಾಮ ಸಂವತ್ಸರದ ತುಲಾರಾಶಿಯ ಬಗ್ಗೆ ತಿಳಿಸಿ ಗುರುಜಿ. ಭಾರ್ಗವಾಯ ವಿದ್ಮಹೇ ದಿವ್ಯದರ್ಶನಾಯ ಧೀಮಹೇ ತನ್ನೋ ಶುಕ್ರಃ ಪ್ರಚೋದಯಾತ್. ಓಂ ಹಿಮಕುಂದಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅಂತೇಳಿ. ಅಂದರೆ ಭಾರ್ಗವನು ಅಂತ ನಾವು ಬಹಳ ಮುಖ್ಯವಾಗಿ ಭಾರ್ಗವ ಅಂದರೆ ಏನಪ್ಪ ಅಂದರೆ ಎಲ್ಲದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವನೇ ಭಾರ್ಗವ ಅಂತಕ್ಕಂಥವನು. ಹಾಗಾಗಿ ಈ ಒಂದು ತುಲಾರಾಶಿಯವರು ಮಾತಿನಲ್ಲಿ ಕಡಿಮೆ, ಮೌನ ಜಾಸ್ತಿ, ಕೆಲಸದಲ್ಲಿ ಮುಂದೆ ಇರತಕ್ಕಂಥವ್ರು ಆಗ್ತಾರೆ. ಬಹಳ ಮುಖ್ಯವಾಗಿ ಕಾಲಪುರುಷನ ಜಾತಕದಲ್ಲಿ ಸಪ್ತಮವ ಭಾವವಾಗಿರ್ತಕ್ಕಂಥದ್ದು ತುಲಾರಾಶಿ. ತುಲಾ ಅಂದರೆ ಬ್ಯಾಲೆನ್ಸಿಂಗ್ ಅಂತ. ಈಗ ನಾವು ನ್ಯಾಯಾಧೀಶರನ್ನು ನೋಡಿದಾಗ ಬಹಳ ಮುಖ್ಯವಾಗಿ ನ್ಯಾಯದೇವತೆಯ ಕಣ್ಣಿಗೂ ಕೂಡ ಕಪ್ಪು ಬಟ್ಟೆಯನ್ನು ಕಟ್ಟಿರ್ತೀವಿ. ಹಾಗೆ ನ್ಯಾಯಾಧೀಶರು ಕೂಡ ಅವರ ಒಂದು ಏನು ಜಡ್ಜ್ಮೆಂಟ್ ಅಂತ ನಾವು ಏನು ಹೇಳ್ತೀವೋ ಅದಕ್ಕೆ ತುಂಬ ಮಹತ್ತರವಾದಂಥ ಫಲ ಇರತಕ್ಕಂಥದ್ದು. ಅದಕ್ಕಿಂತ ನೆಕ್ಸ್ಟ್ ಅಲ್ಟಿಮೇಟ್ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಈ ತುಲಾರಾಶಿಯವರು ಅಲ್ಟಿಮೇಟ್ ವ್ಯಕ್ತಿಗಳು ಅಂತ ನಾವು ಹೇಳ್ಬೋದು. ಮುಖ್ಯವಾಗಿ ಏನಕ್ಕೆ ಅಂದರೆ ಮಾತು ಮೃದುವಾಗಿರ್ತಕ್ಕಂಥದ್ದಾಗಿರುತ್ತೆ, ಸಂಗೀತದಲ್ಲಿ ಆಸಕ್ತಿ ಹೆಚ್ಚಿರುತ್ತೆ, ಜರ್ನಲಿಸಮ್ ತುಂಬ ಇದಿರುತ್ತೆ, ಇಂಟೀರಿಯರ್ ಡೆಕೋರೇಷನ್ ಮಾಡ್ತಕ್ಕಂಥವ್ರು, ಅಂದರೆ ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಬದುಕಿನಲ್ಲಿ ಕಳತ್ರ ಭಾವ ಅಂತಕ್ಕಂಥದ್ದು ಕರಿತೀವಿ. ಕಳತ್ರ ಭಾವ ಅಂದರೆ ಆಪೋಸಿಟ್ ಪಾರ್ಟಿ ಅಂತಕ್ಕಂಥದ್ದು, ಮದುವೆ ಅಂತಕ್ಕಂಥದ್ದು, ಪಾಲುದಾರಿಕೆ ಅಂತಕ್ಕಂಥದ್ದು. ಹೀಗೆ ಎಲ್ಲ ವಿಷಯಗಳಲ್ಲೂ ಕೂಡ ಸಮಚಿತ್ತದಿಂದ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಏಕಮೇವ ರಾಶಿ ಯಾವುದಾದ್ರಿದ್ದರೆ ತುಲಾರಾಶಿ. ಅದಕ್ಕೆ ನಾವು ತುಲಾಗೆ ತಕ್ಕಡಿ ಇಲ್ಲ. ಯಾಕೆಂದರೆ ಈ ಕಡೆ ಧರ್ಮ ಈ ಕಡೆ ಅಧರ್ಮಗಳಿದ್ದರೂ ಕೂಡ ಸಮವಾಗಿ ಇರಬೇಕು, ರಾತ್ರಿ ಕತ್ತಲು ಸಮವಾಗಿರಬೇಕು, ತೂಕ ಕೆ ಜಿ ತೂಕ ಸಮ ಇದ್ದರೆ ಮಾತ್ರ ಸಮವಾಗಿ ಬರ್ತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಸಮಚಿತ್ತತೆ ಅಂತಕ್ಕಂಥದ್ದು ಇವರ ಮೂಲ ಉದ್ದೇಶ. ಎರಡನೇದಾಗಿ ಸಂಗೀತ ಪ್ರಿಯರು, ವಿಶೇಷವಾಗಿ ವಾಹನಗಳಿಗೆ, ಮುಖ್ಯವಾಗಿ ವಾಹನಗಳ ಪ್ರಿಯರು ಇವರು, ಸಂಗೀತ ಪ್ರಿಯರು ಮತ್ತು ಸಂಗೀತಾಸಕ್ತರು, ರಂಗಕರ್ಮಿಗಳು. ಹೀಗೆ ನಾವು ಸಿನಿಮಾ ರಂಗಕ್ಕೆ ನೋಡಿದಾಗ ಶುಕ್ರನ ಮಹತ್ವ ಹೆಚ್ಚಿದ್ದವರೇ ಆ ಒಂದು ಫೀಲ್ಡಲ್ಲಿ ಮುಂದೆ ಬರತಕ್ಕಂಥವ್ರು ಆಗಿರ್ತಾರೆ. ಅಷ್ಟೇ ಯಾಕೆ, ಮೀಡಿಯಾದಲ್ಲೂ ಕೂಡ ಜರ್ನಲಿಸಮ್ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಶುಕ್ರನು ಅತಿ ಅದ್ಭುತವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳಲ್ಲಿ ಇದ್ದಾಗ ಮಾತ್ರ ಅವರು ಪ್ರಖ್ಯಾತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಹಾಗಾಗಿ ಇವ್ರಿಗೆ ಈ ವರ್ಷ ಹೇಗಿರುತ್ತಪ್ಪ ಅಂದರೆ ಸ್ವಲ್ಪ ಈ ಒಂದು ತುಲಾರಾಶಿಯವರಿಗೆ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಗುರುವು ಮತ್ತು ಶುಕ್ರನು ಅಂತಕ್ಕಂಥ ಎರಡು ಅಂದರೆ ದಾನವ ದೈತ್ಯ ಗುರುಗಳು ಇವರಿಬ್ಬರು ಕೂಡ. ಮುಖ್ಯವಾಗಿ ಈ ವರ್ಷ ತುಲಾರಾಶಿಯವರು, ಸಿಂಹರಾಶಿಯಷ್ಟೇ ಸ್ವಲ್ಪ ತುಲಾರಾಶಿಯವರೆಗೂ ಕೂಡ ಸ್ವಲ್ಪ ಏನಂದರೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಿರುತ್ತೆ. ದುಷ್ಟ ಜನರ ಸಹವಾಸದಿಂದ ಸ್ವಲ್ಪ ಸಾಂದರ್ಭಿಕವಾದ ಸಾಂಸಾರಿಕ ಸಮಸ್ಯೆಗಳು ಕೂಡ ಬರ್ತಕ್ಕಂಥದ್ದಾಗುತ್ತೆ. ಮೊದಲನೇದಾಗಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದು. ಇನ್ನೊಂದೇನಪ್ಪ ಅಂದರೆ ಈ ತುಲಾರಾಶಿಯವರು ಮುಖ್ಯವಾಗಿ ಗಂಡ ಹೆಂಡತಿಯರು ಒಟ್ಟಿಗೆ ಇರ್ತಾರೆ, ಆದರೆ ಅವರಿಬ್ಬರ ಆಲೋಚನೆಗಳಲ್ಲೂ ವಿಭಿನ್ನತೆ ಇರತಕ್ಕಂಥದ್ದಾಗಿರುತ್ತೆ. ಮನೇಲಿ ಇರ್ತಾರೆ, ಇಬ್ಬರು ಒಟ್ಟಿಗೆ ಮಲಗ್ತಾರೆ, ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ, ಆದರೆ ಅವರ ಆಲೋಚನೆ ಬೇರೆ ಇರುತ್ತೆ, ಇವರ ಆಲೋಚನೆ ಬೇರೆ ಇರುತ್ತೆ. ಅಂದರೆ ನಾವು ಇವಾಗ ಏನನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾದ್ರೆ ಅವರಿಬ್ಬರ ಆಲೋಚನೆಗಳಲ್ಲಿ ಬ್ಯಾಲೆನ್ಸಿಂಗ್ ಮಾಡ್ತಕ್ಕಂಥ ಶಕ್ತಿ ತುಲಾರಾಶಿಯಾಗಿರೋದ್ರಿಂದ ಅವರೇ ಅದನ್ನು ಎಕ್ಸಿಕ್ಯೂಟ್ ಮಾಡಿಕೊಂಡು ನಿತ್ಯ ಅವರೇನೆಲ್ಲ ಬದುಕಿಗೆ ಏನು ಬೇಕು ಅಂತಕ್ಕಂಥದ್ದನ್ನು ಮಾತ್ರ ಅವರು ಆಲೋಚನೆ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ತುಲಾರಾಶಿಯವರು ಇರ್ತಕ್ಕಂಥವ್ರು. ಖಂಡಿತ ಗುರುಜಿ, ಕುರಿತು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ರಾಧಮ್ಮ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕಾಗಿತ್ತು ಮೇಡಮ್. 1ರಿಂದ 30 ಸಂಖ್ಯೆಯನ್ನ ತಿಳಿಸಿಮ್ಮ. 21 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಪರವಾಗಿಲ್ಲ ಗುರುಗಳೇ, ನೀವು ಆರಾಮಾಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀನಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಆರೋಗ್ಯನೂ ಚೆನ್ನಾಗಿಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದಾ? ನಮ್ಮ ಆರೋಗ್ಯ ಚೆನ್ನಾಗಿಲ್ಲ, ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಒಂಥರ ಮೈ ಎಲ್ಲ ನೆಚ್ಚಿಡುತ್ತೆ. ಯಾವ ಮನೆ ಬಾಗಿಲು ದಿಕ್ಕ ಯಾವ ತಾಯಿ? ಇದು ನಂದಿ ಬಾಕ್ಲು ಸ್ವಾಮಿ. ಸ್ವಂತ ಮನೆನಾ? ಅಲ್ಲ, ಬಾಡಿಗೆ ಮನೆ. ಮನೆದೇ ಸಮಸ್ಯೆ ಅನಿಸ್ತಾ ಇದೆ ತಾಯಿ, ಸ್ವಲ್ಪ ಮನೆ ಖಾಲಿ ಮಾಡ್ಕೊಂಬಿಡಿ.
ಮನೆ ಖಾಲಿ ಮಾಡ್ಲಾ? ಮನೆ ಖಾಲಿ ಮಾಡಿಬಿಡಿ. ನೀವು ಪೂರ್ವಾಷಾಢ ನಕ್ಷತ್ರ ಆಗುತ್ತೆ ಭಾಗ್ಯಮ್ಮ ಅಂದರೆ, ಮುಖ್ಯವಾಗಿ ಉತ್ತರ ದಿಕ್ಕಿಗೆ ರಾಧಮ್ಮ. ಓಕೆ, ಅಂದರೆ ಚಿತ್ತಾ ನಕ್ಷತ್ರ ತುಲಾ ರಾಶಿ ಆಗುತ್ತೆ. ತುಲಾ ರಾಶಿ ಆದರೂ ಸ್ವಲ್ಪ ಪೂರ್ವ ದಿಕ್ಕಿಗೆ ಬಾಗಿಲನ್ನು ನೀವು ಆರಿಸ್ಕೊಳ್ಳೋದ್ರಿಂದ ಒಳ್ಳೇದಾಗುತ್ತೆ ತಾಯಿ. ಹಾಂ, ಮನೆ ದೇವರು ಯಾರಂದ್ರಿ? ಆಂಜನೇಯ ಸ್ವಾಮಿ. ಆಂಜನೇಯನಾ? ಹೌದು ಸರ್. ಯಾಕೆ ಮತ್ತೆ ಭಯ ಪಡ್ತಿದ್ದೀರಾ ನೀವು? ಭಯ ಪಡ್ತಾ ಇಲ್ಲ, ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇಲ್ಲ, ಏನೂ ಇಲ್ಲ ಸ್ವಾಮಿ. ಈ ಮಂತ್ರ ನಾನು ಹೇಳ್ತೀನಿ, ಇದನ್ನು ಬರೆದಿಟ್ಕೊಳ್ಳಿ. ನೀವು ಆಮೇಲೆ ಬೇಕಾದರೆ ಯೂಟ್ಯೂಬಲ್ಲಿ ಸಿಗುತ್ತೆ, ಬೇಕಾದರೆ ನೀವು ಇದನ್ನು ಮಾಡ್ಕೊಳ್ಳಿ. ಏನು ಸಿಂಪಲ್ ಮಂತ್ರ ಇದೆ. ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಹನುಮತೆ ನಮಃ. ಅದನ್ನು ಮಾಡಿ. ಇಲ್ಲ ಅಂದರೆ ಇನ್ನೊಂದು ಅದ್ಭುತವಾದದ್ದು ಮಂತ್ರ ಇದೆ. ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗೇ ಆಗುತ್ತೆ. ಏನು ಮಂತ್ರಪ್ಪ ಅಂದರೆ, ನಾಳೆ ಹೆಂಗಿದ್ರು ಶ್ರೀರಾಮನವಮಿ ಪ್ರಾರಂಭ ಆಗ್ತಾ ಇದೆ ಅಲ್ವಾ? ನಾಳೆಯಿಂದ ಪ್ರಾರಂಭ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ಮಂತ್ರ ನೀವು, ಇದು ಮಂತ್ರ ಅಲ್ಲ, ಇದು ಮಹತ್ವವಾದಂಥ ಪ್ರಾಣಶಕ್ತಿ ಇರತಕ್ಕಂಥದ್ದು. ಹಾಗಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂಥೇಳಿ ಈ ಮಂತ್ರನ ನಾಳೆಯಿಂದ ಪ್ರಾರಂಭ ಮಾಡಿ. ನಿಮ್ಮ ಬದುಕಿನಲ್ಲಿ ಬದಲಾವಣೆ ಖಂಡಿತ ಆಗುತ್ತೆ. ನೀವು ನಂಬಿಕೆಯಿಂದ ಈ ಮಂತ್ರ ಮಾಡಿ. ಆರೋಗ್ಯ ಸಮಸ್ಯೆ ಇದೆಯಾ, ಮನೆಯಲ್ಲಿ ವೈವಾಹಿಕವಾದ ಸಮಸ್ಯೆ ಇದೆ, ಏನೇ ಸಮಸ್ಯೆ ಇದ್ದರೂ ಕೂಡ ಖಂಡಿತ ಪರಿಹಾರ ಸಿಗ್ತಕ್ಕಂಥದ್ದಾಗುತ್ತೆ. ಆಂಜನೇಯನ ಮಂತ್ರವನ್ನು ಜೊತೆಗೆ ಮುಖ್ಯವಾಗಿ ರಾಮದೇವರ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಬದುಕು ಬದಲಾಗಿ ಆಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಬಸವರಾಜು ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗನ ಬಗ್ಗೆ ಕೇಳಕ್ಕಾಯ್ತು. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 18. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ಆರಾಮದವರಿ ಗುರುಜಿ. ನಾವು ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಮುಂದಿನ ಭವಿಷ್ಯ ಹೇಗಿದೆ ಅಂತ. ನಾಗರಾಜ್ ಅಂತನ ಹೆಸರು. ಏನು ಮಾಡ್ಕೊಂಡಿದ್ದಾರೆ ಅವರು? ವ್ಯವಸಾಯ ಮಾಡ್ತಾರೆ, ರೈತರಲ್ಲ? ವಾದಿ ಮಾಡ್ತಾನೆ ನೋಡ್ರಿ ಗುರುಜಿ. ಏನು ಮಾಡ್ತಾರೆ? ವಾದಿ ಮಾಡ್ತಾನೆ ನೋಡ್ರಿ ಗುರುಜಿ. ಹೇಳಿದ ಮಾತು ಕೇಳಲ್ಲ. ಹೆಚ್ಚಿನ ರೀತಿಯಲ್ಲಿ ವಾದ ಮಾಡ್ತಾರಾ? ಹೆಚ್ಚಿನ ರೀತಿಯಲ್ಲಿ ವಾದ ಮಾಡ್ತಾರ. ಯಾವ ದಿವಸ ಹುಟ್ಟಿರೋದು ಅವರು? 26 ದಿನ 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 ಮಂಗಳವಾರ. ಒಂದು ಕೆಲಸ ಮಾಡಿ, ಅದು ನನಗೆ ಗೊತ್ತಿತ್ತು. ಮಂಗಳವಾರದ ದಿವಸ ನೀವೇನು ಮಾಡಬೇಕಪ್ಪ ಅಂದರೆ, ಇವ್ರ ಹೆಸರಲ್ಲಿ ನಿಮ್ಮ ಮನೇಲಿ ಹಸುಗಳಿದ್ದಾವ? ಆ ಹಸುಗಳಿಗೆ ಇವನು ಪ್ರಾರ್ಥನೆ ಮಾಡಿ ಮನಸ್ಸಿನಲ್ಲಿ ತಂದೆ ತಾಯಿ ಇಬ್ಬರು ಯಾರು ಬೇಕಾದ್ರೂ ಮಾಡ್ಬೋದು. 21 ಮುಷ್ಟಿ ಅಕ್ಕಿ ತಗೊಳ್ಳಿ, ಯಾವ ಅಕ್ಕಿ ಆದರೂ ಪರವಾಗಿಲ್ಲ. ಅಕ್ಕಿ ತಗೊಂಡು ಶನಿವಾರದ ರಾತ್ರಿ ಚೆನ್ನಾಗಿ ನೆನೆಸಿಡಿ. ಶನಿವಾರದ ರಾತ್ರಿ ನೆನೆಸಿಟ್ಟು ಇವನ ಹೆಸರು ಹೇಳಿ, ನಿಮ್ಮ ಮಗನ ಹೆಸರು ಹೇಳಿ, ಅವನು ಸಾತ್ವಿಕವಾದ ಸ್ವಭಾವವನ್ನು ಪರಿವರ್ತನೆ ಆಗಬೇಕು ಅಂತೇಳಿ ಅಕ್ಕಿಯನ್ನು ಇಳಿ ತೆಗೆದು, ಮುಖ್ಯವಾಗಿ ಏನು ಮಾಡಬೇಕಪ್ಪ ಅಂದರೆ, ಆ ನಿಮ್ಮ ಮಗನ ತಲೆ ಕೆಳಗಡೆ ಈ ಒಂದು ಅಕ್ಕಿಯನ್ನು ಶನಿವಾರದ ರಾತ್ರಿ ನೀವು ಅಕ್ಕಿಯನ್ನು ಅವನ ತಲೆ ಕೆಳಗಡೆ ಇಟ್ಟು, ಶನಿವಾರ ಮತ್ತು ಭಾನುವಾರ ಸೋಮವಾರದ ತನಕ ಅವನ ತಲೆ ಕೆಳಗಡೆ ಇಡಿ. ಮಂಗಳವಾರದ ಬೆಳಗ್ಗೆ ಅದನ್ನು ತೆಗೆದು ನೆನೆಸಿಬಿಟ್ಟು ಬುಧವಾರದ ಬೆಳಗ್ಗೆ ಅದನ್ನು ಹಸುಗೆ ತಿನ್ನಿಸಿ. ಈ ಥರ ಒಂದು 8 ಬಾರಿ ಮಾಡಿ ತಿಂಗಳಲ್ಲಿ. ಈ 8 ತಿಂಗಳಲ್ಲಿ ಖಂಡಿತ ಪರಿವರ್ತನೆ ಆಗ್ತಾನೆ. ಮನಸ್ಸು ಸಾತ್ವಿಕ ಸ್ವಭಾವಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಶನಿವಾರ ಈ ಒಂದು 21 ಅಡಿ ಇಡೀ ಅಕ್ಕಿಯನ್ನು ಅವರು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಅವ್ರ ತಲೆ ದಿಂಬಿನ ಕೆಳಗಡೆ ಇರತಕ್ಕಂಥದ್ದು. ಶನಿವಾರ ಭಾನುವಾರ ಸೋಮವಾರ ಅಲ್ಲೇ ಇರಬೇಕು. ಮಂಗಳವಾರದ ಬೆಳಗ್ಗೆ ಅದನ್ನು ತೆಗೆದು ನೀರಿನಲ್ಲಿ ನೆನೆಸಿ ಬುಧವಾರದ ಬೆಳಗ್ಗೆ ಹಸುಗೆ ತಿನ್ನಿಸ್ಬೇಕು. ಈ ಕೆಲಸ ಮಾಡಿ, ಖಂಡಿತ ಒಳ್ಳೆಯದಾಗ್ತದೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ತುಲಾರಾಶಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ತುಲಾರಾಶಿಯವರ ಉದ್ಯೋಗ ಮತ್ತು ಶಿಕ್ಷಣ ಹೇಗಿರುತ್ತೆ ಗುರುಜಿ? ತುಲಾದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಪ್ಪ ಅಂದರೆ, ನಮಗೆ ಶನಿ ಅಂದರೆ ಬಹಳ ಮುಖ್ಯವಾಗಿ ಮೆಚುರಿಟಿ ಕಾರಕನಂತ. ತುಲಾರಾಶಿಯಲ್ಲಿ ಶನಿ ಹುಚ್ಚನಾಗ್ತಾನೆ. ಈ ರಾಶಿಗೆ ಪರಮ ಮಿತ್ರನೂ ಕೂಡ. ಶುಕ್ರನಿಗೆ ಶನಿ ಪರಮ ಮಿತ್ರನಾಗ್ತಾನೆ. ಯಾಕೆಂದರೆ ಇವ್ರದ್ದಿಬ್ಬರದು ಬಾಂಡಿಂಗ್ ಹೆಂಗಿರುತ್ತಪ್ಪ ಅಂದರೆ, ಶುಕ್ರ ತೋರಿಸಿದ್ದನ್ನು ಶನಿ ಮಾಡ್ತಾನೆ, ಶನಿ ತೋರಿಸಿದ್ದನ್ನು ಶುಕ್ರ ಮಾಡ್ತಾನೆ. ಅಂದರೆ ಪರಿವರ್ತನೆ ಅನ್ನೋದರಲ್ಲಿ ಇವರಿಬ್ಬರಿಗೆ, ಯಾಕೆಂದರೆ ಕುಜ ಮತ್ತು ಗುರುವಿಗೆ ಎಷ್ಟು ಬಾಂಡಿಂಗ್ ಇರುತ್ತೋ ಶನಿ ಮತ್ತು ಶುಕ್ರನಿಗೆ ಅಷ್ಟೇ ಬಾಂಡಿಂಗ್ ಇರತಕ್ಕಂಥದ್ದಾಗುತ್ತೆ. ಇವ್ರದ್ದು ಹೆಂಗೆ ಅಂದರೆ ಬಾಂಡಿಂಗ್ ನೇಚರ್ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಅವ್ರ ಮಾತು ಸ್ವೀಟ್ ಇರುತ್ತೆ. ಮತ್ತು ಸೌಂದರ್ಯವರ್ಧಕ, ಈಗ ನಾವೆಲ್ಲ ಕಾಸ್ಮಿಕ್ ಅಂತ ಏನು ಕರಿತೀವೋ ಇದನ್ನೆಲ್ಲ, ಈ ಕಾಸ್ಮೆಟಿಕ್ಸ್ ಎಲ್ಲ ಇವ್ರಿಗೆ ಭಾಳ ಪ್ರೀತಿ ಪಾತ್ರವಾಗಿರುತ್ತೆ. ಬಟ್ಟೆ ಪ್ರಿಯರು ಇವರು, ಮತ್ತು ಸೆಂಟ್ ಪ್ರಿಯರು. ಆಯಿತಾ? ಇವ್ರನ್ನೆಲ್ಲ ಭೋಗವಿಲಾಸಕ್ಕೆ ಸಂಬಂಧಪಟ್ಟ ಹಾಗೆ ಇವರನ್ನು ಮೀರಿಸುವಂಥ ವ್ಯಕ್ತಿ ಅನ್ನೊಂದಿಲ್ಲ. ವಜ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವನೇ ಆಗಿರ್ತಾನೆ. ಇವ್ರಿಗೆ ಈ ವರ್ಷದಲ್ಲಿ ಏನಪ್ಪ ಅಂದರೆ 5 ರೂಪಾಯಿ ಆದಾಯ ಇರುತ್ತೆ, 14 ರೂಪಾಯಿ ಖರ್ಚಿರುತ್ತೆ. ಬಹಳ ಮುಖ್ಯವಾಗಿ
ಏನಪ್ಪ ಅಂದರೆ ಸಮತೋಲನೆ ಮಾಡಬೇಕಾದದ್ದು ಅನಿವಾರ್ಯ ಇರತಕ್ಕಂಥದ್ದಾಗಿರುತ್ತೆ. ನಾವು ಅದಕ್ಕೋಸ್ಕರನೇ ಈ ಒಂದು 5 ರಾಶಿಗಳು ಅತ್ಯದ್ಭುತವಾಗಿ ಚೆನ್ನಾಗಿದ್ದರೂ ಕೂಡ 5 ರಾಶಿಗಳಿಗೆ ಸ್ವಲ್ಪ ನಕಾರಾತ್ಮಕ ಶಕ್ತಿ ತೊಂದರೆ ಜಾಸ್ತಿ ಇರೋದ್ರಿಂದಾನೇ 2ನೇ ತಾರೀಕು ಶಾಂತಿ ಮಾಡ್ತಾ ಇರತಕ್ಕಂಥದ್ದು. ಅದಕ್ಕೆ ನಾವು ಹೇಗೆ ಮಾಡಬೇಕು, ಏನು ಮಾಡ್ತೀವಿ ಅಂತ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಮುಖ್ಯವಾಗಿ ಸಿಂಹರಾಶಿಯವರು ಎಷ್ಟು ಪ್ರಭಾವವನ್ನು ಈ ಒಂದು ವರ್ಷದಲ್ಲಿ ಕಷ್ಟ ನೋವುಗಳನ್ನು ಅನುಭವಿಸ್ತಾರೋ ಸಮಚಿತ್ತವಾಗಿ ಅದಕ್ಕೆ ತತ್ಸಮಾನವಾಗಿ ಈ ತುಲಾರಾಶಿಯವರೆಗೂ ಕೂಡ ಈ ವರ್ಷದಲ್ಲಿ ಸ್ವಲ್ಪ ನಕಾರಾತ್ಮಕವಾದದ್ದು ಹೆಚ್ಚಿರ್ತಕ್ಕಂಥದ್ದಾಗುತ್ತೆ. ಅಪಮಾನಗಳು ಜಾಸ್ತಿ ಆಗುತ್ತೆ, ಅವಮಾನಗಳಾಗ್ತಕ್ಕಂಥದ್ದಾಗುತ್ತೆ. ಹೀಗಾಗಿ ಈ ರಾಶಿಯವರು ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ದುರ್ಗೆಯನ್ನು ಬಲವಾಗಿ ಇಟ್ಕೊಳ್ಬೇಕು, ಶಕ್ತಿ ದೇವತೆಯನ್ನು ಬಲವಾಗಿ ಇಟ್ಕೊಳ್ಬೇಕು. ಮೊದಲನೇದಾಗಿ ಏನಪ್ಪ ಅಂದರೆ ಶಕ್ತಿ ದೇವತೆ ಅಥವಾ ರುದ್ರನ ಕಾಲಭೈರವನು, ಬಹಳ ಮುಖ್ಯವಾಗಿ ಕಾಲಭೈರವನನ್ನು, ದುರ್ಗೆಯನ್ನು, ಪ್ರತ್ಯಂಗಿರೆಯನ್ನು, ಭದ್ರಕಾಳಿಯನ್ನು, ವೀರಭದ್ರನನ್ನು, ಹೀಗೆ ಶಕ್ತಿ ಪ್ರಧಾನವಾದಂಥ ದೇವತೆಗಳ ಆರಾಧನೆ ಮಾಡೋದರಿಂದ ಈ ಒಂದು ತುಲಾರಾಶಿಯವರಿಗೆ ಎಷ್ಟು ಅವ್ರಿಗೆ ಯಾವೆಲ್ಲ ಸಮಸ್ಯೆಗಳು ಬಂದರೂ ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ಈ ವರ್ಷದಲ್ಲಿ ಇವ್ರಿಗೆ ಏನಪ್ಪ ಅಂದರೆ ಶುಭವಾಗಿರ್ತಕ್ಕಂಥದ್ದೇನು, ಮತ್ತು ಶುಕ್ರವಾರ ವಿಶೇಷವಾಗಿ ಬುಧವಾರ, ಶುಕ್ರವಾರ, ಸೋಮವಾರ ಮತ್ತು ಶನಿವಾರ ದಿನಗಳಲ್ಲಿ ಏನಾದರೂ ಕೆಲಸಗಳನ್ನು ಮಾಡಬೇಕು. ಲಕ್ಕಿ ನಂಬರ್ ಅಂತ ನಾವೇನು ಕರಿತೀವೋ 5, 6, 8 ಇವರು ಆರಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. 6ನೇ ತಾರೀಕು, 9ನೇ ತಾರೀಕು, 15ನೇ ತಾರೀಕು, 18 ಮತ್ತು 24, 27ನೇ ತಾರೀಕುಗಳನ್ನು ಇವ್ರಿಗೆ ಆರಿಸ್ಕೊಳ್ಬೋದಾಗಿರ್ತಕ್ಕಂಥದ್ದು. ಹಸಿರು ಬಣ್ಣ, ಬಿಳಿ ಬಣ್ಣ ಮತ್ತು ಸ್ವಲ್ಪ ಕಪ್ಪು ಬಣ್ಣವು ಕೂಡ ಇವ್ರಿಗೆ ಅನುಕೂಲಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಈ ವರ್ಷದಲ್ಲಿ ಏನಪ್ಪ ಅಂದರೆ ಈ ತುಲಾರಾಶಿಯಲ್ಲಿ ಬಹಳ ಮುಖ್ಯವಾಗಿ ಚಿತ್ತಾ ನಕ್ಷತ್ರದ 3-4 ಪಾದಗಳು ಮತ್ತು ಸ್ವಾತಿ ನಕ್ಷತ್ರದ 4 ಪಾದಗಳು, ವಿಶಾಖ ನಕ್ಷತ್ರ 1, 2, 3 ಪಾದಗಳು ಈ ಒಂದು ರಾಶಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಚಿತ್ತಾ ನಕ್ಷತ್ರಕ್ಕೆ ಕುಜನಾದರೆ ಸ್ವಾತಿ ನಕ್ಷತ್ರಕ್ಕೆ ರಾಹು ಆಗ್ತಾನೆ, ಈ ಕಡೆ ವಿಶಾಖ ನಕ್ಷತ್ರಕ್ಕೆ ಗುರು ಆಗ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಪ್ಪ ಅಂದರೆ ಇವ್ರ ತತ್ವ ಹೇಗಿರುತ್ತಪ್ಪ ಅಂದರೆ ಅಗ್ರೆಸಿವ್ ನೇಚರೂ ಇರುತ್ತೆ, ಬಹಳ ಮುಖ್ಯವಾಗಿ ಸ್ವಲ್ಪ ದುಡುಕು ಸ್ವಭಾವಗಳು ಇರುತ್ತೆ. ಜೊತೆಗೆ ಏನಂದರೆ ಯಾಕೆಂದರೆ ಕುಜನಿರೋದ್ರಿಂದ ಏನು ಮಾಡ್ತಾನೆ, ಡೈನಾಮಿಕಲ್ ಆಗಿ ಇವರು ಆಲೋಚನೆ ಮಾಡ್ತಕ್ಕಂಥ ಪದ್ಧತಿಯಲ್ಲಿ ಸ್ವಲ್ಪ ಅಗ್ರೆಸಿವ್ ನೇಚರ್ ಇರ್ತಕ್ಕಂಥದ್ದಾಗಿರುತ್ತೆ. ಎರಡನೇದಾಗಿ ಸ್ವಾತಿ ನಕ್ಷತ್ರ, ಇವರು ಕೆಲವು ಸಂದರ್ಭಗಳಲ್ಲಿ ಇವರೇ ಅರ್ಥ ಆಗದೆ ಇರತಕ್ಕಂಥ ವ್ಯಕ್ತಿಗಳು. ನಾನೇನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಆ ಒಂದು ಮನಸ್ಥಿತಿಗಳನ್ನು ಅವರು ತುಂಬ ಸಲ ಅವ್ರು ಕನ್ಫ್ಯೂಸಲ್ ಆಗಿಬಿಡ್ತಾರೆ. ಅಂದರೆ ಏನು ಮಾಡಬೇಕು, ಏನು ಅಂದರೆ ಇದು ಮಾಡಬೇಕಾ ಮಾಡಬಾರ್ದು ಅಂದು ಕನ್ಫ್ಯೂಸ್ ಲೈನ್ ಅಂತ ತಗೊಳ್ತಕ್ಕಂಥ. ಅದಾದಮೇಲೆ ಇವರು ಡೆಸ್ಟಿನಿ ಮುಟ್ಟಿದ್ರು ಅಂತ ಇಟ್ಕೊಳ್ಳಿ, ಒಂದು ಜಾಗದಲ್ಲಿ ಕೂತ್ಕೊಂಡ್ರು ಅಂತ ಇಟ್ಕೊಳ್ಳಿ, ಸೂಪರಾಗಿ ಮೇಲೆ ಬರ್ತಾರೆ. ಅಂದರೆ ಅಲ್ಲಿ ಹೆಂಗಿರ್ತಾರೆ ಅಂದರೆ ಗುರು ಆಗಿರ್ತಾರೆ, ಎಲ್ಲರನ್ನು ಕೂಡ ಸಮಚಿತ್ತದಿಂದ ನೋಡ್ತಕ್ಕಂಥದ್ದು. ಈಗ ನಾವು ಈಗ ಒಳ್ಳೆ ದೊಡ್ಡ ಪೋಸ್ಟ್ಗಳಲ್ಲಿ ನಾವು EP ಅದನ್ನೆಲ್ಲ ನಾವೇನು ಒಂದು ಕಂಟ್ರೋಲ್ ಅಂತ ಏನು ಕರಿತೀವೋ ಅವರೆಲ್ಲ ಈ ಒಂದು ತುಲಾರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಇರ್ತಾರೆ. ಭಾಳ ಮುಖ್ಯವಾಗಿ ಇವ್ರು ನಾವು ಗಮನಿಸಿದಾಗ ಏನಂದರೆ ಈ ಹಾಸ್ಪಿಟಲೈಸ್ ಅಂತ ನಾವೇನು ಕರಿತೀವೋ ಹಾಸ್ಪಿಟಲ್ ಮೇಂಟೈನ್ ಮಾಡ್ತಕ್ಕಂಥದ್ದು ತುಂಬ ಶಕ್ತಿ. ಯಾಕೆಂದರೆ ಅದಕ್ಕೊಂದು ನಿರಂತರವಾಗಿ ಏನು ಬೇಕು, ಅವ್ರಿಗೊಂದು ತಾಳ್ಮೆ ಬೇಕಾಗಿರ್ತಕ್ಕಂಥದ್ದು, ತಾಳ್ಮೆಯುಕ್ತವಾಗಿರ್ತಕ್ಕಂಥವ್ರು ಆಗ್ತಾರೆ. ಇಂಟೀರಿಯರ್ ಡೆಕೋರೇಷನ್ ಇವ್ರ ಕೈಲಿ ಕೊಟ್ಟರೆ, ಇಂಜಿನಿಯರಿಂಗ್ಗಳು ಅಷ್ಟೇ, ಇವ್ರ ಹತ್ರ ಇಂಟೀರಿಯರ್ ಡೆಕೋರೇಷನ್ಸ್ ಎಲ್ಲ ಮಾಡಬೇಕಾದ್ರೆ ಇವ್ರದ್ದು ಇನೋವೇಷನ್ಸ್ ತುಂಬ ಚೆನ್ನಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವ್ರದ್ದು ಈ ವರ್ಷದಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಉದ್ಯೋಗವನ್ನು ಆರಿಸ್ಕೊಳ್ಬೇಕಾದ್ರೆ ಅಥವಾ ಇರ್ತಕ್ಕಂಥ ಉದ್ಯೋಗದಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ಆದರೆ ಫಾರಿನ್ಗೆ ಹೋಗಬೇಕಾದ್ರೆ ಇವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಫಾರಿನ್ಗೆ ಹೋಗಬೇಕು, ಇಲ್ಲಿಂದ ಈಗ ಫಾರ್ ಎಕ್ಸಾಂಪಲ್ ಪಡೆದಿರ್ತಕ್ಕಂಥದ್ದು ಈ ಥರದ್ದೆಲ್ಲ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಯಾವಾಗಿಂದ ಇವ್ರಿಗೆ ಅನುಕೂಲ ಆಗುತ್ತೆಪ್ಪ ಅಂದರೆ ಬಹಳ ಮುಖ್ಯವಾಗಿ ಅಕ್ಟೋಬರಿಂದ ಜನವರಿ ತನಕ ಸ್ವಲ್ಪ ಚೆನ್ನಾಗಿದೆ. ಅಲ್ಲಿ ತನಕ ಸ್ವಲ್ಪ ಏನಂದರೆ ಇಲ್ಲಿ ಸಾಧಾರಣ ಫಲ, ಮಧ್ಯಮ ಫಲ, ಉತ್ತಮ ಫಲ ಅಂತಕ್ಕಂಥದ್ದು. ಇವರೇನು ಸಾಧಾರಣ, ಉತ್ತಮ, ಮಧ್ಯಮ ಅಂತಕ್ಕಂಥದ್ದು. ಅಂದರೆ ಸಾಧಾರಣ ಫಲವಾಗಿರುತ್ತೆ, ಮಧ್ಯದಲ್ಲಿ ಉತ್ತಮವಾಗುತ್ತೆ, ಮತ್ತು ಅಧಮವಾಗ್ತಕ್ಕಂಥದ್ದು ಅಥವಾ ಸ್ವಲ್ಪ ಫಲ ಅಂತಕ್ಕಂಥದ್ದು ಹೇಳ್ತೀವಿ. ಸಮಾಧಾನದಿಂದ ಅದರಲ್ಲಿ ಎಸ್ಪೆಷಲಿ ವಿಶೇಷವಾಗಿ ಏನಪ್ಪ ಅಂದರೆ ಇವರು ಅಮ್ಮನವರ ಆರಾಧನೆ ಎಷ್ಟು ಮಾಡೋದೇ ಅಷ್ಟೇ ಅಲ್ಲ, ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳನ್ನು ಸಗರ್ವವಾಗಿ ಗೌರವದಿಂದ ಕಾಣಬೇಕು. ಸಗರ್ವ ಅಂದರೆ ಅವ್ರ ಗೌರವದಿಂದ ಅವ್ರ ಗೌರವಕ್ಕೆ ಯಾವುದೇ ಧಕ್ಕೆ ಬರ್ದಂಗೆ ನೋಡ್ಕೊಳ್ಬೇಕು, ಹೆಣ್ಣುಮಕ್ಕಳನ್ನು ಗೌರವಕ್ಕೆ ಧಕ್ಕೆ ಬರ್ದಂಗೆ ನೋಡ್ಕೊಳ್ಬೇಕು. ಆಗ ಮಾತ್ರ ಇವ್ರ ಬದುಕು ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಯಾಕೆ ಅಂದರೆ ಇವ್ರಿಗೆ ಬಹಳ ಮುಖ್ಯವಾಗಿ ರಾಹು ಅಷ್ಟೇ ಪ್ರಭಾವವನ್ನು ಬೀರ್ತಾನೆ. ಇವ್ರ ಜಾತಕಾನುಸಾರದಲ್ಲಿ ಈಗ ನಾವು ತುಲಾರಾಶಿಯಲ್ಲಿ ನೋಡಿದಾಗ ತುಲಾ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭಕ್ಕೆ ರಾಹು ಇದ್ದಾನೆ, ಪಂಚಮದಲ್ಲಿ ರಾಹು ಇದ್ದಾನೆ. ಮತ್ತು 6ನೇ ಮನೆ, 5ನೇ ಮನೆ, 6ನೇ ಮನೆ ಅಧಿಪತಿ ಆಗಿರ್ತಕ್ಕಂಥವ್ನು ಬಹಳ ಮುಖ್ಯ. ನಾವು ಗಮನಿಸಿದಾಗ 6ನೇ ಮನೆ, 4 ಮತ್ತು 5ನೇ ಮನೆ ಅಧಿಪತಿ ಆಗಿರ್ತಕ್ಕಂಥವನು ಇವತ್ತು ಎಲ್ಲಿದ್ದಾನೆ, ಅವನು ತುಲಾ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನದಲ್ಲಿದ್ದಾನೆ. ಯಾರು? ಶನಿ. ಪರಮಮಿತ್ರನಾಗಿರ್ತಕ್ಕಂಥ ಮೀನದಲ್ಲಿ ಶನಿ ಇರೋದ್ರಿಂದ ಶತ್ರುಗಳು ಇವರಿಗೆ ದೂರ ಆಗ್ತಕ್ಕಂಥವ್ರು ಆಗ್ತಾರೆ. ಅಂದರೆ ಇಷ್ಟು ದಿವಸ ಇವರನ್ನು ಯಾರೆಲ್ಲ ಡಾಮಿನೇಟೆಡ್ ಮಾಡಿ ಇವ್ರನ್ನ ಪೀಡಿಸ್ತಾ ಇದ್ರೋ ಸ್ವಲ್ಪ ದೂರ ಆಗ್ತಕ್ಕಂಥವ್ರು ಆಗ್ತಾರೆ. ಖಂಡಿತ ಗುರುಜಿ, ಕುರಿತು ಮಾತನಾಡ್ತಾ ಹೋಗೋಣ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಸಿದ್ದರಾಜು ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ KM ದೊಡ್ಡಿಯಿಂದ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗಳ ಬಗ್ಗೆ ತಿಳಿಸ್ಬೇಕಾಯ್ತು. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನ ತಿಳಿಸಿ. 11. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ, ನೀವು ಚೆನ್ನಾಗಿದ್ದೀರಾ? ಒಳ್ಳೇದಾಗ್ಲಿ. ಏನು ನಿಮ್ಮ ಪ್ರಶ್ನೆ? ನನ್ನ ಮಗಳಿಗೆ ಈಗ
ಬಿಕಾಮ್ ಮಾಡ್ತಾ ಇದ್ದಾರೆ. ನನ್ 3 ತಿಂಗಳು ಫೈನಲ್ ಆಯ್ತು. ಹಾಗೆ ಕೆಲ್ಸದ ಬಗ್ಗೆ ಕೇಳೋಣ ಅಂದ್ಬಿಟ್ಟು ಇದ್ ಮಾಡ್ದೆ. ಅಷ್ಟಿನಿಂದ ಮಾಡ್ದೆ, ಕಾಲು ಫಿಟ್ ಆಗ್ತಾ ಇರ್ಲಿಲ್ಲ. ಏನು ಹೆಸರಿಟ್ಟಿದ್ದೀರಾ? ನಿಶಾ. ಏನು ತೊಂದರೆ ಇಲ್ಲ, ಸ್ವಲ್ಪ ಕೋಪ ಇರುತ್ತೆ, ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ಅಂದರೆ ಆತರ ಪಡ್ತಾರಲ್ವಾ, ಸರ್ ಹಾಗಾಗಿ ಏನಿಲ್ಲ, ಅವ್ರಿಗೆ ಸ್ವಲ್ಪ ಮೆಡಿಟೇಷನ್ ಮಾಡೋಕ್ಕೆ ಹೇಳಿ, ಒಳ್ಳೇದಾಗುತ್ತೆ. ಕೆಲಸ ಹುಡುಕಿದ್ರೆ ಖಂಡಿತ ಸಿಗುತ್ತೆ. ಗೌರ್ಮೆಂಟ್ ಉದ್ಯೋಗದ ಅವಕಾಶ ಇದೆ, ಪ್ರಯತ್ನ ಪಡಿ, ಖಂಡಿತ ಒಳ್ಳೇದಾಗುತ್ತೆ. ಸ್ವಲ್ಪ ಟೈಪಿಸ್ಟು ಅದು ಇದೆಲ್ಲ ಮಾಡಿಕೊಂಡು ಇವಾಗ ಬ್ಯಾಲೆನ್ಸಿಂಗ್ ಕೋರ್ಸ್ಗಳೆಲ್ಲ ಮಾಡಿಕೊಂಡ್ರೆ ಖಂಡಿತ ಗೌರ್ಮೆಂಟಲ್ಲಿ ಯೋಗ ಇದೆ, ಗೌರ್ಮೆಂಟಿಗೆ ಪ್ರಯತ್ನ ಪಡಿ, ಖಂಡಿತ ಒಳ್ಳೇದಾಗುತ್ತೆ. ಮನೆ ದೇವರನ್ನು ಒಂದೊಮ್ಮೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದು ಖಂಡಿತ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಮೋಹನ್ ಅಂತ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೋಹನ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳ್ತಿದ್ದೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಆನೆಕಲ್ಲಿಂದ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು. 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಕೇಳ್ತಿದೆ ಮೇಡಮ್. ಹೇಗಿದ್ದೀರಾ? ಆನೆಕಲ್ಲಿಂದ ಮೇಡಮ್. ನಮಸ್ಕಾರ, ಹೇಗಿದ್ದೀರಾ? ಹೇಳಿ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಮೇಡಮ್ ನಮ್ಮ ಮೋಹನ್ ಬಗ್ಗೆ ಅವರೇ, ಕೇಳಬೇಕಿತ್ತು. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. 9 ಮೇಡಮ್. ಮೋಹನ್ ಅವರೇ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಓ ಮೇಡಮ್, ಓ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಗುರುಜಿ, ಅದೇ ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಏನು ಕೇಳಬೇಕಿತ್ತು? ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಏನು ಮಾಡ್ಕೊಂಡಿದ್ದೀರಾ? ಪ್ರೈವೇಟ್ ಆಗಿ ತಾಲೂಕು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಗುರುಗಳೇ. ಏನು ತೊಂದರೆ ಇಲ್ಲ. ನಿಮಗೆ ಆಗಸ್ಟ್ ನಂತರದಲ್ಲಿ ನೀವು ಏನು ಮನಸ್ಸಿನಲ್ಲಿ ಸಂಕಲ್ಪ ಅಂದ್ಕೊಂಡಿದ್ದೀರೋ ಅದ್ರಲ್ಲಿ ಖಂಡಿತ ಒಳ್ಳೇದಾಗುತ್ತೆ. ಗುರುಗಳೇ, ಅದೇ ಕೆಲಸ ಜಾಸ್ತಿ ವಿಳಂಬ ಗುರುಗಳೇ. ವಿಳಂಬ ಆಗ್ತಾ ಇದೆ. ಆಗಸ್ಟ್ ತನಕ ಸ್ವಲ್ಪ ಕಷ್ಟ ಇದೆ. ಆಗಸ್ಟ್ ಮೇಲೆ ಖಂಡಿತ ನಿಮ್ಗೆ ಗೌರ್ಮೆಂಟ್ ಯೋಗ ಇದೆ. ಗೌರ್ಮೆಂಟಲ್ಲಿ ನಿಮಗೆ ಖಂಡಿತ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಆಂಜನೇಯನ ಸನ್ನಿಧಾನಕ್ಕೆ ಯಥೇಚ್ಛವಾಗಿ ಹೋಗಿ ಬನ್ನಿ. ಸ್ವಲ್ಪ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಗುರುಗಳ ಸನ್ನಿಧಾನಕ್ಕೆ ಮಂಗಳವಾರ ಆಂಜನೇಯನ ಸನ್ನಿಧಾನ, ಗುರುವಾರ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿಮಗೆ ಖಂಡಿತ ಗೌರ್ಮೆಂಟ್ ಋಣ, ಗೌರ್ಮೆಂಟ್ ಯೋಗ ಇದೆ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇನು ತುಲಾ ರಾಶಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಅವರ ಆದಾಯ ಮತ್ತು ವ್ಯಯ ಹೇಗಿರುತ್ತೆ ಗುರುಜಿ? ಈ ವರ್ಷದಲ್ಲಿ ಅದೇ ಪ್ರಾಬ್ಲಮ್ ಅವ್ರಿಗೆ. ಪಾಪ ₹5 ಆದಾಯ ಇದ್ದರೆ ₹14 ಖರ್ಚಿದೆ. ಏನಾಗುತ್ತೆ, ಈ ₹14 ಅಂದರೆ ಪಾಪ ₹5 ₹14 ತನಕ ಹೆಂಗೆ ಅವರು ಬ್ಯಾಲೆನ್ಸಿಂಗ್ ಮಾಡಬೇಕು ಅಂದರೆ ಸ್ವಲ್ಪ ಆಲೋಚನಾ ವಿಧಾನದಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು. ದುಂದು ವೆಚ್ಚಗಳನ್ನು ಮಾಡಬಾರ್ದು. ದುಂದು ವೆಚ್ಚಕ್ಕೆ ಹೋದ್ರೆ ಇವರು ಏನು ದುಂದು ವೆಚ್ಚ ಅಂದರೆ ಯಾವುದೋ ಸೆಕೆಂಡ್ ಹ್ಯಾಂಡ್ ಕಾರ್, ಅಂದರೆ ಕಾರ್ ಸೆಕೆಂಡ್ ಹ್ಯಾಂಡ್ ಆಗಿರುತ್ತೆ, ಇಲ್ಲ ಏನಾದರೂ ಮಾಡಿ ಬದಲಾಯಿಸ್ಕೊಳ್ಬೇಕು. ಅಂದರೆ ಇದು ಏನಪ್ಪ ಅಂದರೆ ಗೋಚಾರಕ್ಕೆ ಮಾತ್ರ ನಾವು ಹೇಳ್ತಾ ಇರತಕ್ಕಂಥದ್ದು. ಜನ್ಮಜಾತಕದಲ್ಲಿ ದಶಾನುಕೂಲದಲ್ಲಿ ಚೆನ್ನಾಗಿದ್ದರೆ ಇದಕ್ಕೆ ಸಂಬಂಧನೇ ಬರಲ್ಲ. ಮೊದಲನೇದಾಗಿ ನಾವು ಡಿಸ್ಕ್ಲೈಮರ್ ಮಾಡಿಬಿಡೋಣ. ಎರಡನೇದಾಗಿ ಸ್ವಭಾವಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವರ್ಷದಲ್ಲಿ, ಯಾಕೆಂದರೆ ಭಾಳ ಮುಖ್ಯವಾಗಿ ರೋಗ ರುಜಿನಕ್ಕೆ ಸಂಬಂಧಪಟ್ಟ ಹಾಗೆ ಆ ಕ್ಷೇತ್ರದಲ್ಲಿ ಗುರುವಿನ, ಏಕೆಂದರೆ ಪರಮಬದ್ಧ ವೈರ್ಯ ಕ್ಷೇತ್ರದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಏನಾಗುತ್ತೆ, ಈಗ ಗುರು ಇವರಿಗೆ ದಶಮಕ್ಕೆ ಬರ್ತಾನೆ, ಈಗ ಭಾಗ್ಯದಲ್ಲಿದ್ದಾನೆ, ದಶಮಾಧಿಪತಿ ಇವರಿಗೆ ಚಂದ್ರನಾಗ್ತಾನೆ. ಸೊ ಹಾಗಾಗಿ ಇವರು ಎಷ್ಟು ನಿಧಾನವಾಗಿ ಕೆಲಸಗಳನ್ನು ಮಾಡಬೇಕು ಅಂದ್ಕೊಂಡಾಗ ಮಾತ್ರ ಸಕ್ಸಸ್ಮೆಂಟ್ ಸಿಗ್ತಕ್ಕಂಥದ್ದಾಗಿರುತ್ತೆ. ಆ ಥರ ಪಟ್ಟರು ಕೆಲಸ ಕೆಡುತ್ತೆ. ವಾಹನ ತೊಗೊಳ್ಬೇಕು ಅಂತ ಇರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಯಾವುದೋ ಇರುತ್ತೆ, ಅದನ್ನು ಯಾಕಂದರೆ ಚೆನ್ನಾಗಿರೋ ವಾಹನ, ಇವರು ವಾಹನ ಪ್ರಿಯರು, ಸ್ವಲ್ಪ ಬದಲಾವಣೆ ಮಾಡ್ತಾನೆ ಇರ್ತಾರೆ. 2 ವರ್ಷ 3 ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಚೇಂಜ್ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಇವ್ರಿಗೆ ಅಪೇಕ್ಷೆಗಳಂತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಇರ್ತವೆ. ಅಂದರೆ ಇವ್ರನ್ನ ಎಲ್ಲ ಕೂಡ ಇವರನ್ನು ನೋಡಿ ಗಮನಿಸಬೇಕಂತಕ್ಕಂಥ ಮನಸ್ತತ್ವ ಇಟ್ಕೊಂಡಿರ್ತಕ್ಕಂಥವ್ರು ಆಗ್ತಾರೆ. ಒಳ್ಳೆ ಡ್ರೆಸ್ ಕೋಡು, ಸೆನ್ಸಿಟಿವ್, ಇದೆಲ್ಲ ಕೂಡ ಇವರಲ್ಲಿ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಾವು ಇವಾಗ ಸಾರ್ವಜನಿಕ ಕ್ಷೇತ್ರಗಳಿಗೆ ನಾವು ತಗೊಂಡಾಗ, ಈಗ ನಾವು ಯಾವುದೋ ಸಂಸ್ಥೆಗಳೆಲ್ಲ PRO ಅಂತ ನಾವು ಕರಿತೀವಿ. ಆ PRO ಸಂಸ್ಥೆಗಳಿಗೆ ಅವ್ರು ಹೆಂಗಿರ್ತಾರೆ, ನಾನು ಸ್ಟಿಪ್ ಆಗಿದ್ದರೆ ಎಲ್ಲರೂ ಕೂಡ ನನ್ನ ಮಾತು ಕೇಳ್ತಾರೆ ಅಂತಕ್ಕಂಥ. ನ್ಯಾಯಾಧೀಶರು ಹೆಂಗಿರ್ತಾರೆ, ಕಪ್ಪು ಕೋಟ್ ಹಾಕ್ಕೊಂಡು ಒಂದು ಗಾಂಭೀರ್ಯತೆ ಇರ್ತಕ್ಕಂಥ. ಹಾಗೆ ಈ ಗಾಂಭೀರ್ಯ ಅಂತಕ್ಕಂಥದ್ದು ಕೇವಲ ಮನಸ್ಸಿನ ಅಥವಾ ಭಾವನೆಗಳಲ್ಲಿ ಬರಬಾರ್ದು, ನಮ್ಮ ಆಲೋಚನೆಯಲ್ಲೂ ಕೂಡ ಗಾಂಭೀರ್ಯತೆ ಬರಬೇಕು. ಆವಾಗ ಮಾತ್ರ ಇವರು, ಯಾಕಂದರೆ ಯಾವುದನ್ನು ಕೂಡ ದುಂದು ವೆಚ್ಚಗಳಿಗೆ ಹೋಗಬಾರ್ದು. ಬಹಳ ಮುಖ್ಯವಾಗಿ ಹೆಣ್ಣನ್ನು ಗೌರವಿಸಬೇಕು, ಮುಖ್ಯವಾಗಿ ಶಕ್ತಿ ದೇವತೆಗಳ ಆರಾಧನೆ ಮಾಡಬೇಕು. ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಇವರು ದುಡುಕು ನಿರ್ಧಾರಗಳನ್ನು ಮಾಡಬಾರ್ದು. ಇನ್ನು ಸಂಸಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬೆಳವಣಿಗೆ ಹೇಗಾಗುತ್ತಪ್ಪ ಅಂದರೆ, ಇವರು ಸುಮ್ಮನೆ ಮಾತಾಡೋರು ಸುಮ್ಮನೆ ಆಗಿಬಿಡ್ತಾರೆ. ಮನೇಲಿರೋ ಹೆಂಡತಿ ಮಾತಾಡ್ತಾನೇ ಇರ್ತಾರೆ, ಸುರಿತಾನೇ ಇರ್ತಾರೆ ಅವರು. ಇವರು ಸುಮ್ಮನೆ ಇರ್ತಾರೆ. ಯಾಕಂದರೆ ಪ್ರಾರಂಭ ಮಾಡೋರು ಇವರೇ.
ಅಂತ್ಯ ಮಾಡೋದಕ್ಕೆ ಇವ್ರಿಗೆ, ಯಾಕಂದರೆ ಅಂತ್ಯ ಮಾಡೋಷ್ಟು ಬಿಟ್ಬಿಟ್ಟು ಹೊರಟೋಗ್ತಾರೆ. ಅಂದರೆ ನಾಳೆ ಅದು ಇನ್ನೂ ಕಂಟಿನ್ಯೂ ಆಗಲಿ ಅಂತ ಅದನ್ನು ನಿವೃತ್ತಿ ಮಾಡಬೇಕು. ಏನಾಗುತ್ತೆ, ಒಂದು ಮನೆಯಲ್ಲಿ ಒಂದು ಸಣ್ಣ ಜಗಳ ಇರುತ್ತೆ, ಅದನ್ನು ಅಲ್ಲಿಗೆ ಸಮಾಧಾನ ಪಡಿಸ್ಬಿಡ್ಬೇಕು. ಇವರಿಲ್ಲ ಅಂದರೆ ಇವ್ರದ್ದು ಜಗಳಗಳೇನಾದರೂ ಪ್ರಾರಂಭ ಆದರೆ ಅಂತ್ಯನೇ ಆಗಲ್ಲ. ಈಗ ನಮ್ಮದು ಈಗ ನಡೀತಾ ಇದಲ್ವ ಯುದ್ಧ ಮಧ್ಯಪ್ರಾಚ್ಯ ದೇಶಗಳಲ್ಲಿ, ಹಾಗೆ ಸೊ ಅವ್ನು ಟ್ರಂಪ್ದು ಕೂಡ ಇದೇ ಸಂಬಂಧಪಟ್ಟಿರ್ತಕ್ಕಂಥ ಎಲಿವೇಶನ್ ಬಂದು ಅವನು ಸ್ವಲ್ಪ ಏನಂದರೆ ಆಲೋಚನಾ ವಿಧಾನಗಳಲ್ಲಿ ಇವರು ಗಾಂಭೀರ್ಯತೆಯನ್ನು ಇಟ್ಕೊಳ್ಬೇಕು. ಅಂದರೆ ಇವರು ಕೊಡುವಂಥ ನ್ಯಾಯವನ್ನು ನಾವು ಶಿರಸಾ ವಹಿಸಿ ಅವರನ್ನು ಸ್ವೀಕರಿಸ್ತೀವಿ. ಹಾಗಿದ್ದಾಗ ಅವರು 4 ಆಲೋಚನೆಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಅಥವಾ ಕುಟುಂಬದ ಹಿತಾಸಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರವೃತ್ತಿಯನ್ನು ನಾವು ಬದಲಾವಣೆ ಮಾಡ್ಕೊಳ್ಬೇಕಾದದ್ದು ಅನಿವಾರ್ಯತೆ ಇರ್ತಕ್ಕಂಥದ್ದಾಗಿದೆ. ಖಂಡಿತ ಗುರುಜಿ. ಇನ್ನು ಇವರ ಆರೋಗ್ಯದ ಪರಿಸ್ಥಿತಿ ಹೇಗಿರುತ್ತೆ? ಆರೋಗ್ಯಕ್ಕೂ ಕೂಡ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ನಾವು ಗಮನಿಸಿದಾಗ ಶುಕ್ರ ಅಂದರೆ ನಮಗೆ, ಯಾಕೆಂದರೆ ಈಗ ಮನೋಕಾರಕನ ಚೆನ್ನಾಗಿಲ್ಲದೆ ಇದ್ದಾಗ, ಈಗ ಜ್ವರ ಬಂದಿದ್ದಾಗ ದೇಹ ಏನನ್ನು ಮಾಡುತ್ತೆ, ಮನಸ್ಸು ಚೆನ್ನಾಗಿರುತ್ತೆ, ಬಟ್ ಮನಸ್ಸು ನೋವು ತಿಂತಾ ಇರುತ್ತೆ. ಎಲ್ಲಿಂದ ನೋವು ಎಲ್ಲ ಆಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಆ ಥರ ಇವ್ರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಾಧಿಗಳು ಇವರನ್ನು ಪೀಡಿಸ್ತಕ್ಕಂಥದ್ದಾಗುತ್ತೆ ಯಥೇಚ್ಛಿನ ಮಟ್ಟದಲ್ಲಿ. ಅವ್ರು ಇವಾಗ ಏನು ಮಾಡ್ತಾರೆ, ಆಲೋಚನೆ ಮಾಡ್ತಾರೆ, ನನಗೇನೋ ಆಗ್ಬಿಟ್ಟಿದೆ, ಏನೋ ಮಾಡಿಬಿಟ್ಟಿದ್ದಾರೆ ಅನ್ನೋ ಕನ್ಫ್ಯೂಸಲ್ಲಿ ಉಟ್ಕೊಂಡು ಬಿಡ್ತಾರೆ. ಹಾಗಾಗಿ ಆ ರೀತಿ ಏನೂ ಆಗಲ್ಲ. ಯಾಕೆಂದರೆ ಶನಿ ಅವನಿಗೆ ಬಲವಾಗಿರೋದ್ರಿಂದ, ಗುರುವು ಕೂಡ ದಶಮಕ್ಕೆ ಬರ್ತಾನೆ. ದಶಮಕ್ಕೆ ಬಂದಾಗ ಗುರು ದಶಮ ಸ್ಥಾನದಲ್ಲಿ, ಅದು ಚಂದ್ರನ ಮನೇಲಿ ಕೂತ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಉದ್ಯೋಗದಲ್ಲೂ ಕೂಡ ತಲ್ಲಣಗಳು ಆಗುತ್ತೆ, ಅವರೇ ತೆಗೆದು ಬಿಡೋದು, ಈ ಥರದ್ದೆಲ್ಲ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಸಬ್ಸ್ಟ್ಯೂಟ್ನ ಹುಡುಕಿಟ್ಕೊಂಡಿರ್ಬೇಕು ಇವರು. ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ ಸಬ್ಸ್ಟ್ಯೂಟು ಇರೋ ಕೆಲಸನ ಇವರು ಬಿಡಬಾರ್ದು. ಒಂದು ವೇಳೆ ಅಲ್ಲಿಂದ ತೆಗೆಯುವ ಅನಿವಾರ್ಯತೆಗಳು ಬಂದಾಗ ಸಬ್ಸ್ಟ್ಯೂಟ್ ಇಟ್ಕೊಳ್ಬೇಕು. ಯಾಕೆಂದರೆ ಈ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪಲ್ಲಿ ಸಂಸಾರ ಬ್ಯಾಲೆನ್ಸಿಂಗ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ ಇವ್ರಿಗೆ. ಹಾಗಾಗಿ ಬ್ಯಾಲೆನ್ಸಿಂಗ್ಗೆ ಸಂಬಂಧಪಟ್ಟಾಗ ಈಗ ಬರ್ತಕ್ಕಂಥ ಸಂಬಳದಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಸಂಪಾದನೆಯನ್ನು ಉಳಿಸಿಟ್ಕೊಳ್ತಕ್ಕಂಥದ್ದು ಇವರು ಉಳಿಸಲ್ಲ. ಇವ್ರದ್ದು ಅದೇ ಪ್ರಾಬ್ಲಮ್. ಇವ್ರದ್ದು ಧೂಮ್ ಅಂತ ಖರ್ಚು ಮಾಡ್ತಾರೆ, ಅದು ದೊಡ್ಡ ಪ್ರಾಬ್ಲಮ್ ಇವ್ರಿಗೆ. ಹಾಗಾಗಿ ದುಡ್ಡಿನಲ್ಲಿ ಹಿಡಿತ ಇಟ್ಕೊಳ್ಬೇಕು ಇವರು. ಆಮೇಲೆ ಸಂಬಂಧಗಳಲ್ಲಿ ಹಿಡಿತ ಇಟ್ಕೊಳ್ಬೇಕು. ಮುಖ್ಯವಾಗಿ ಮೃದುವಾಗಿ ಮಾತನಾಡ್ತಕ್ಕಂಥ ಶಕ್ತಿ ಇರೋರು ಮಾತನ್ನು ಹೇಗೆ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಬ್ಯಾಲೆನ್ಸಿಂಗ್ ಮಾಡಬೇಕು. ಖಂಡಿತ ಗುರುಜಿ. ಇನ್ನು ಯಾವ ದೇವರ ಉಪಾಸನೆ ಮಾಡಬೇಕು ಗುರುಜಿ? ಬಹಳ ಮುಖ್ಯವಾಗಿ ತೀರ್ಥಕ್ಷೇತ್ರಗಳ ದರ್ಶನ. ಇವ್ರಿಗೆ ಏನಪ್ಪ ಅಂದರೆ, ನಾವು ಮುಖ್ಯವಾಗಿ ಅಷ್ಟು ದೂರ ಎಲ್ಲ ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ಏನು ಮಾಡಬೇಕು, ನಂಜನಗೂಡು ಶ್ರೀಕಂಠೇಶ್ವರನ ಬಲವಾಗಿ ಹಿಡ್ಕೊಬೇಕು ತುಲಾರಾಶಿಯವರು. ಯಾವಾಗ ನಂಜನಗೂಡು ಶ್ರೀಕಂಠೇಶ್ವರನ ಅಂದರೆ ಈಶ್ವರನನ್ನು ಅಂದರೆ ಶಕ್ತಿ ಪ್ರಧಾನವಾದ ಕ್ಷೇತ್ರ, ಎಸ್ಪೆಷಲಿ ಏನಪ್ಪ ಅಂದರೆ ಇವ್ರದ್ದು ಪೂರ್ವ ದಿಕ್ಕಿಗೆ, ಇವ್ರಿಗೆ ಆಗ್ನೇಯ ಅಥವಾ ಪೂರ್ವ ದಿಕ್ಕು ಅಂತ ಇವ್ರದ್ದು ಇರ್ತಕ್ಕಂಥದ್ದು. ಇವ್ರು ಏನು ಮಾಡಬೇಕು, ದಕ್ಷಿಣ ದಿಕ್ಕಲ್ಲಿ ಇವ್ರ ಮನೆಯಿಂದನೂ ಅಷ್ಟೇ ಯಾವುದೇ ಈಶ್ವರನ ಸನ್ನಿಧಾನ, ದಕ್ಷಿಣ ದಿಕ್ಕಿನಲ್ಲಿ ಇರ್ತಕ್ಕಂಥ ಸನ್ನಿಧಾನಕ್ಕೆ ಇವರು ಯಥೇಚ್ಛಿನ ರೀತಿಯಲ್ಲಿ ಒಡನಾಟವನ್ನು ಇಟ್ಕೊಳ್ಬೇಕು ತುಲಾರಾಶಿಯವರು. ಅವಾಗೇನಾಗುತ್ತೆ, ಇವರಿಗೆ ನಕಾರಾತ್ಮಕವಾದ ಶಕ್ತಿ, ಈಗ ಎಲ್ಲಿಂದ ಪ್ರಾಬ್ಲಮ್ ಬರ್ತಾ ಇದೆ, ಈಗ ಒಂದು ಪೈಪ್ ಒಡೆದಿದೆ ಅಂತ ಇಟ್ಕೊಳ್ಳೋಣ, ಎಲ್ಲಿ ಮೂಲದಲ್ಲಿ ಆ ಪೈಪ್ ಒಡೆದಿದೆ ಅನ್ನೋದು ಅಲ್ಲಿ ನಾವು ಬ್ಯಾಲೆನ್ಸಿಂಗ್ ಮಾಡಿದಾಗ ನೀರು ಫ್ಲೋ ಆಗ್ತಕ್ಕಂಥದ್ದಾಗುತ್ತೆ. ಹಾಗೆ ಇವ್ರ ಬದುಕಿನಲ್ಲಿ ಏನಂದರೆ, ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಇರ್ತಕ್ಕಂಥ ದೇವತೆಗಳನ್ನು ಹೆಚ್ಚಿನ ರೀತಿಯಲ್ಲಿ ಇವರು ಆರಾಧನೆ ಮಾಡಬಾರ್ದು ಅಂತಲ್ಲ, ಬಟ್ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥ ದೇವತೆಗಳು ಉಪಾಸನೆ ಮಾಡೋದ್ರಿಂದ ಇವ್ರ ಮನೆಯಿಂದ ದಕ್ಷಿಣ ದಿಕ್ಕಿನಲ್ಲಿ ಯಾವುದಾದ್ರೂ ಈಶ್ವರನ ದೇವಸ್ಥಾನ ಇದ್ದರೆ ಆ ದೇವಸ್ಥಾನದ ಒಡನಾಟವನ್ನು ಇಟ್ಕೊಂಡು ನೋಡಲಿ. ಇಷ್ಟು ದಿವಸ ಅವ್ರು ಹೋಗಿದ್ದಾರೋ ಹೋಗಿಲ್ವೋ ಗೊತ್ತಿಲ್ಲ. ಇದೊಂದು ಯಾಕೆಂದರೆ ನಾವು ಇವಾಗ ತಿಳಿಸ್ತಾ ಇರ್ತಕ್ಕಂಥದ್ದು ಅನುಭವದಲ್ಲಿ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥ ಈಶ್ವರನ ಸನ್ನಿಧಾನಕ್ಕೆ, ಶಕ್ತಿ ದೇವತೆ ಸನ್ನಿಧಾನಕ್ಕೆ ಹೆಚ್ಚಿನ ರೀತಿಯಲ್ಲಿ ಇವರು ಹೋಗಿ ಬರೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಗುರುವನ್ನು ಆಶ್ರಯಿಸಬೇಕು. ಗುರುವನ್ನು ಆಶ್ರಯಿಸಿರೋದ್ರಿಂದ ಏನೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗ್ತದೆ. ಖಂಡಿತ ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪರಾಭವ ನಾಮ ಸಂವತ್ಸರದ ತುಲಾರಾಶಿಯ ಬಗ್ಗೆ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.